ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಒಂದು ಕ್ರಿಸ್ಟಲ್ಸ್ನ ಯೂಸ್ ಮಾಡಿ ಯಾವ ರೀತಿ ಬ್ರೈಡಲ್ ಕುಚ್ಚು ಹಾಕೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಇದು ಸ್ಯಾರಿ ಪೂರ್ತಿ ಸಿಂಗಲ್ ಕಲರ್ ಇದೆ. ಬ್ಲೌಸ್ ಬಂದು ಕಾಂಟ್ರಾಸ್ಟ್ ಗ್ರೀನ್ ಇದೆ. ಸೊ ನಾನು ಇವಾಗ ಸ್ಟಾರ್ಟಲ್ಲಿ ಸಿಂಗಲ್ ಕಲರ್ ಸ್ಯಾರಿ ಕಲರ್ನ ಯೂಸ್ ಮಾಡ್ಕೊತಿದ್ದೀನಿ. ಕುಚ್ಚು ಬಂದು ಬ್ಲೌಸ್ ಕಲರ್ ಗ್ರೀನ್ ಇದೆಲ್ಲ ಆ ಗ್ರೀನ್ನ ಯೂಸ್ ಮಾಡ್ತಾ ಇದ್ದೀನಿ. ಹಾಗಾಗಿ ನಾನು ಫಸ್ಟ್ ಲೈನ್ ಫುಲ್ಲು ಕ್ರಿಸ್ಟಲ್ಸ್ನೇ ಹಾಕ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋಂಥ ಮೆಟೀರಿಯಲ್ ಬಂದು ನಾನು ಸ್ಯಾರಿ ಕಲರ್ ದಾರ ಸುತ್ತಿಟ್ಕೊಂಡಿದ್ದೀನಿ. 6 ಎಳೆ ದಾರ ಮಾಡಿ ಸುತ್ತಿಟ್ಕೊಂಡಿದ್ದೀನಿ. ಮತ್ತು ನೀಡಲ್ ನಂಬರ್ 10, ಕ್ರೋಶ ನಂಬರ್ 10 ತೊಗೊಂಡಿದ್ದೀನಿ. ಹಾಗೂ ಗೋಲ್ಡನ್ ಕ್ರಿಸ್ಟಲ್ಸನ್ನು ತೊಗೊಂಡಿದ್ದೀನಿ. ಮತ್ತು ಸ್ಮಾಲ್ ಬೀಡ್ಸ್ ಬೇಕಾಗತ್ತೆ. ಜೊತೆಗೆ ಇದಕ್ಕೆ ಸ್ಮಾಲ್ ಬೀಡ್ಸನ್ನು ಕೂಡ ನಾನಿಲ್ಲಿ ತೊಗೊಂಡಿದ್ದೀನಿ. ಇದಿಷ್ಟು ಬೇಕಾಗಿರುವಂಥದ್ದು ಬೇಸಿಕ್ಕಾಗಿ. ನಿಮಗೆ ಕ್ರಿಸ್ಟಲ್ ಬೇಡ ಅಂದರೆ ಬೇರೆ ಯಾವುದೇ ರೀತಿಯಾದ ಬೀಡ್ಸನ್ನು ಕೂಡ ನೀವು ಯೂಸ್ ಮಾಡ್ಕೋಬಹುದು. ನಿಮಗೆ ಯಾವುದು ಸ್ಯಾರಿಗೆ ಮ್ಯಾಚ್ ಆಗುತ್ತೆ ಅದನ್ನು ನೋಡಿ ಚಾಯ್ಸ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ನಾನು ರೈಟ್ ಸೈಡಿಂದನೇ ಇವಾಗ ಶುರು ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ನಾನು ನಾಟ್ ಹಾಕಿ ರೆಡಿ ಮಾಡಿಟ್ಟಿದ್ದೀನಿ ದಾರನ. ಸ್ಯಾರಿ ರೈಟ್ ಸೈಡಿಂದನೇ ಶುರು ಮಾಡ್ತಾ ಇದ್ದೀನಿ. ನೋಡಿ, ಸ್ಟಾರ್ಟಿಂಗಲ್ಲಿ 2 ಸಲ ಸೀರೆಗೆ ಲಾಕನ್ನು ಹಾಕೋಬೇಕು. ಎರಡು ಸಲ ಲಾಕನ್ನು ಹಾಕಿದ್ಮೇಲೆ 2 ಚೈನ್ನ ಹಾಕ್ತಾ ಇದ್ದೀನಿ. 2 ಚೈನ್ನ ಹಾಕಿ ಇಲ್ಲಿ ಕಂಬನ ಹಾಕೊಂಡು ಹೋಗಬೇಕು. ನೋಡಿ, ಕ್ರೋಶ ಮೇಲೆ ದಾರ ಸುತ್ಕೊಳ್ಳಿ. ಪಕ್ಕದಲ್ಲೇ ಒಂದು ಕಂಬನ ಮಾಡ್ಕೊಳ್ಳಿ. ತುಂಬ ದೊಡ್ಡ ದೊಡ್ಡ ಕಂಬ ಬೇಡ, ಇದಕ್ಕೆ ತುಂಬ ಪುಡ್ಡಾಗಿಲ್ಲಿ ಕಂಬಗಳು. ಈ ರೀತಿಯಾಗಿ ಕಂಬ ಹಾಕೊಂಡಿದ್ದೀನಿ. ನಾನು ಮತ್ತೆ ಒಂದು ಕಂಬನ ಹಾಕೊತಿದ್ದೀನಿ. ನಾನಿಲ್ಲಿ ಚೈನ್ನ ಕೌಂಟ್ ಮಾಡ್ಕೊತಿಲ್ಲ. ಯಾಕೆ ಅಂದರೆ ನೆಕ್ಸ್ಟ್ ಸ್ಟೆಪ್ಪಿಗೆ ನನಗೆ ಅದು ಕಂಟಿನ್ಯೂ ಆಗತ್ತೆ ಅಂತ ಹೇಳಿ ನಾನು ಚೈನನ್ನು ಕೌಂಟ್ ಮಾಡ್ಕೊತಿಲ್ಲ. 2 ಕಂಬಗಳ ಮಧ್ಯದಲ್ಲಿ ಒಂದು ಚೈನ್ ಕೂಡ ಹಾಕೋಬೇಕು. ಒಂದು ಚೈನ್ ಹಾಕಿ ಪಕ್ಕದಲ್ಲಿ ಕಂಬನ ಹಾಕೊಳ್ಳಿ. ಹಾಕೊಂಡ ನಂತರ ಕ್ರಿಸ್ಟಲ್ನ ಆ್ಯಡ್ ಮಾಡ್ಕೊಂಡು ಹೋಗಿ. ಕ್ರಿಸ್ಟಲ್ ಆ್ಯಡ್ ಮಾಡೋದು, ಕ್ರಿಸ್ಟಲನ್ನು ಲಾಕ್ ಮಾಡೋಷ್ಟಿಲ್ಲ. ಕ್ರೋಶ ಮೇಲೆ ದಾರ ಸುತ್ಕೊಳ್ಳಿ. ಡೈರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಕಂಬನ ಹಾಕ್ಕೊಳ್ಳಿ. ಕಂಬ ಹಾಕಿ ಒಂದು ಚೈನ್ ಹಾಕ್ಕೊಳ್ಳಿ. ಒಂದು ಚೈನ್ ಹಾಕಿ ಕ್ರೋಶ ಮೇಲೆ ದಾರ ಸುತ್ಕೊಳ್ಳಿ. ಪಕ್ಕದಲ್ಲೇ ಕಂಬನ ಮಾಡ್ಕೊಳ್ಳಿ. ಒಂದು ಕ್ರಿಸ್ಟಲ್ ಆ್ಯಡ್ ಮಾಡೋದು, ಒಂದು ಕಂಬ ಹಾಕ್ಕೊಳ್ಳಿ. ಒಂದು ಚೈನ್ ಹಾಕ್ಕೊಳ್ಳಿ. ಮತ್ತೆ ಒಂದು ಕಂಬ ಹಾಕ್ಕೊಳ್ಳಿ. ಹತ್ರದಲ್ಲೇ ಇರಲಿ, ಆವಾಗ ತುಂಬ ಚೆನ್ನಾಗಿ ಬರುತ್ತೆ. ಹಾಕಿದ ನಂತರ ನಾನು ಇನ್ನೊಂದು ಕ್ರಿಸ್ಟಲ್ ಆ್ಯಡ್ ಮಾಡ್ತಾ ಇದ್ದೀನಿ. ಇನ್ನೊಂದು ಕ್ರಿಸ್ಟಲ್ ಆ್ಯಡ್ ಮಾಡಿ ನೋಡಿ, ಈ ರೀತಿಯಾಗಿ ಕಂಬ ಹಾಕಿ. ಇದಕ್ಕೆ ಕ್ರಿಸ್ಟಲ್ನ ಲಾಕ್ ಮಾಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ನೀವು. ಈ ರೀತಿಯಾಗಿ ಒಂದು ಚೈನ್ನ ಹಾಕ್ಕೊಳ್ಳೋದು, ಮತ್ತೆ ಇನ್ನೊಂದು ಕಂಬನ ಹಾಕ್ಕೊಳ್ಳೋದು. ಈ ರೀತಿಯಾಗಿ ಫಸ್ಟ್ ಲೈನನ್ನು ಪೂರ್ತಿಯಾಗಿ ಕಂಪ್ಲೀಟ್ ಮಾಡಬೇಕು. ಇದು ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಸ್ಟೆಪ್ಪು ಯಾವ ರೀತಿ ಬರುತ್ತೆ ಅಂತ ನಾನು ಇವಾಗ ನೆಕ್ಸ್ಟ್ರಲ್ಲಿ ತೋರಿಸ್ತೇನೆ. ಇದು ಲಾಸ್ಟ್ವರೆಗೂ ಕಂಪ್ಲೀಟ್ ಮಾಡಿ 2 ಚೈನ್ನ ಎಕ್ಸ್ಟ್ರಾ ಹಾಕಿ ನಾನಿಲ್ಲಿ ದಾರನ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಇವಾಗ 2ನೇ ಸ್ಟೆಪ್ಪನ್ನು ನಾನು ಶುರು ಮಾಡ್ತೀನಿ. ಈಗ 2ನೇ ಸ್ಟೆಪ್ಪಲ್ಲಿ ನಾನು ಮೊದಲು ಫಸ್ಟ್ 2 ಚೈನ್ನ ಹಾಕಿದ್ವಿ ಅಲ್ಲ, ಅದ್ರ ಮೇಲ್ಗಡೆಯಿಂದ ನಾನು ಶುರು ಮಾಡ್ತೇನೆ. ಫಸ್ಟು ನಾವು ಏನು 2 ಚೈನ್ನ ಹಾಕ್ಕೊಂಡಿದ್ವಿ ನೋಡಿ, ಅದ್ರ ಮೇಲ್ಗಡೆಯಿಂದ ನಾನು ಕ್ರೋಶನ ಹಾಕಿ ದಾರನ ತೊಗೊಂಡು ಬಂದು ಲಾಕನ್ನು ಮಾಡ್ಕೊತೀನಿ. ಲಾಕ್ ಆದಮೇಲೆ
ನಾನು ಇಲ್ಲಿ ಫಸ್ಟಿಗೆ 2 ಚೈನನ್ನು ಹಾಕ್ಕೊತೀನಿ. ಚೈನ್ನ ಹಾಕಿ ಕ್ರೋಶ ಮೇಲೆ ಒಂದ್ಸಲ ದಾರನ ಸುತ್ಕೊತೀನಿ. ನಾವಿಲ್ಲಿ 2 ಚೈನ್ ಮಧ್ಯ ಒಂದು ಚೈನ್ನ ಹಾಕ್ಕೊಂಡಿದ್ವಿ, 2 ಕಂಬಗಳ ಮಧ್ಯ ಒಂದು ಚೈನನ್ನು ಹಾಕ್ಕೊಂಡಿದ್ವಿ ನೋಡಿ. ಅಲ್ಲಿಗೆ ನಾನು ಕಂಬನ ಮಾಡ್ಕೊತೀನಿ. ಒಂದು ಕಂಬನ ಮಾಡ್ತೀನಿ. ಒಂದು ಕಂಬನ ಮಾಡಿ ಈಗ ಇಲ್ಲಿ ನಾನು ಬೀಡನ್ನು ಆ್ಯಡ್ ಮಾಡ್ತೀನಿ. ಬೀಡನ್ನ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಲ್ಲ, ಸೀದಾ ಹಾಗೆ ಕ್ರೋಶ ಮೇಲೆ ದಾರ ಸುತ್ಕೊತೀನಿ. ಅದೇ ಜಾಗದಲ್ಲಿ ಹೋಗಿ ದಾರನ ಹೊರಗಡೆ ತಗೊಂಬಂದು ಇನ್ನೊಂದು ಕಂಬನ ಮಾಡ್ತೀನಿ ನೋಡಿ. ಈ ರೀತಿಯಾಗಿ ಬರುತ್ತೆ. ಆದ ನಂತರ ಇಲ್ಲಿ 3 ಚೈನ್ನ ಹಾಕೊಳ್ಳಿ. 3 ಚೈನನ್ನು ಹಾಕಿ ಕ್ರೋಶ ಮೇಲೆ ದಾರ ಸುತ್ಕೊಳ್ಳಿ. ಮತ್ತೆ ಈ 2 ಕಂಬಗಳ ಮಧ್ಯ ಕ್ರಿಸ್ಟಲ್ ಹಾಕಬೇಕಾದ್ರೆ ನಾವು ಒಂದೊಂದು ಚೈನನ್ನು ಹಾಕಿದ್ವಿ ನೋಡಿ, ಆ ಜಾಗದಲ್ಲಿ ನಾವು ಈ ರೀತಿಯಾಗಿ ದಾರನ ಹಾಕ್ಕೊಂಡು ಕಂಬಗಳನ್ನ ಮಾಡ್ಕೋಬೇಕು. ನಿಮಗೆ ಕಾಣಿಸ್ತಿದೆ ಅನ್ಸುತ್ತೆ ನೋಡಿ. ಈ ರೀತಿಯಾಗಿ ಕಂಬನ ಮಾಡ್ಕೊಳ್ಳಿ. ನೀವು ಸ್ಮಾಲ್ ಬೀಡ್ಸ್ ಯೂಸ್ ಮಾಡಿದ್ರೆ ನೀವು 2 ಚೈನನ್ನು ಕೂಡ ಹಾಕೋಬಹುದು. 3 ಚೈನ್ ಹಾಕಬೇಕು ಅಂತ ಏನಿಲ್ಲ. ಇಲ್ಲಿ ಯೂಸ್ ಮಾಡೋಂಥ ಕ್ರಿಸ್ಟಲ್ಲು ಮತ್ತು ಬೀಡ್ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ಯಾವ ಸೈಜ್ ನಾವು ಯೂಸ್ ಮಾಡ್ತೀವಿ ಅದ್ರ ಮೇಲೆ ನೋಡಿಕೊಂಡು ನೀವು ಚೇಂಜನ್ನು ಮಾಡ್ಕೊಳ್ಳಿ. ಇವಾಗ ಮತ್ತೊಂದ್ಸಲ ಕಂಬ ಮಾಡಿ ಮತ್ತೆ ನಾನಿಲ್ಲಿ 3 ಚೈನನ್ನು ಹಾಕ್ತಿದ್ದೀನಿ. 3 ಚೈನನ್ನು ಹಾಕಿ ಅಗೇನ್ ಕ್ರೋಶ ಮೇಲೆ ದಾರ ಸುತ್ಕೊಳ್ಳಿ. ನೆಕ್ಸ್ಟ್ ಇದೇ ರೀತಿಯಾಗಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ಇದು ಸೆಕೆಂಡ್ ಸ್ಟೆಪ್ ಆಗಿದೆ. ಇದೇ ರೀತಿ ಪೂರ್ತಿ ಸ್ಟೆಪ್ಪನ್ನು ನಾವು ಇಲ್ಲಿ ಕಂಪ್ಲೀಟ್ ಮಾಡಬೇಕು. ಬೀಡ್ನ ಆ್ಯಡ್ ಮಾಡೋದು, ಮತ್ತೆ ಒಂದು ಕಂಬ ಹಾಕೊಳ್ಳೋದು, ಅಗೇನ್ 3 ಚೈನನ್ನು ಹಾಕೋದು, ಮೂರು ಚೈನನ್ನು ಹಾಕಿ ಕ್ರೋಶ ಮೇಲೆ ದಾರ ಸುತ್ತಕೊಂಡು ಮತ್ತೆ ಇಲ್ಲಿ ಕಂಬಗಳನ್ನ ಮಾಡೋದು. ಇದು ಸೆಕೆಂಡ್ ಸ್ಟೆಪ್ ಆಗಿದೆ. ಈ ಸ್ಟೆಪ್ಪನ್ನು ಪೂರ್ತಿಯಾಗಿ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಸ್ಟೆಪ್ ಯಾವ ರೀತಿ ಮಾಡೋದಂತ ನಾನು ಲಾಸ್ಟಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ ಸ್ಟಾರ್ಟಿಂಗಲ್ಲಿ ನಾನು ಸೆಕೆಂಡ್ ಸ್ಟೆಪ್ ತೋರಿಸ್ತಾ ಇದ್ದೆ. ಇಲ್ಲಿ ಬೀಡ್ಸನ್ನು ಹಾಕ್ಕೊಂಡು ನಾನು ವರ್ಕ್ ಮಾಡ್ತಿದ್ದೆ. ಇದನ್ನೇ ನಾನು ಹಿಂಭಾಗಕ್ಕೆ ಟರ್ನ್ ಮಾಡ್ಕೊಂಡಿದ್ದೀನಿ. ಹಾಗೇನೆ ಹಿಂಭಾಗಕ್ಕೆ ಟರ್ನ್ ಮಾಡಿ 3 ಚೈನ್ಗಳನ್ನ ಹಾಕ್ಕೊಂಡು ಬಂದಿದ್ದೀನಿ. ಇಲ್ಲಿ ಉದ್ದಕ್ಕೂ 3 ಚೈನ್ಗಳನ್ನ ಹಾಕ್ಕೊಂಡು ಲಾಕನ್ನು ಮಾಡ್ಕೊಂಡು ಬಂದಿದ್ದೀನಿ. ರಿವರ್ಸ್ ಸೈಡಿಂದ ಮಾಡ್ಕೊಂಡು ಬಂದಿದ್ದೀನಿ. ಇಲ್ಲಿ ನೀವು ಕಲರ್ ಕೂಡ ಚೇಂಜ್ ಮಾಡ್ಕೋಬೋದು. ಇಲ್ಲಿ ನೀವು ಕಲರ್ನ ನೆಕ್ಸ್ಟ್ ಬೇರೆ ಕಲರ್ನ ಕೂಡ ಹಾಕ್ಕೊಂಡು ವರ್ಕ್ ಮಾಡ್ಕೊಂಡು ಬರ್ಬೋದು. ಇಲ್ಲ ನಿಮ್ಗೆ ಇದು ರಿವರ್ಸ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಆ ಕಡೆ ರೈಟ್ ಸೈಡಿಂದನೇ ವರ್ಕನ್ನು ಕೂಡ ಮಾಡ್ಕೊಂಡು ಬರ್ಬೋದು. ನಾನಿಲ್ಲಿ ಬರೀ ಚೈನ್ಸ್ ಅಲ್ವಾ ಅಂತ ಹೇಳಿ ರಿವರ್ಸ್ ಸೈಡಿಂದ ವರ್ಕ್ ಮಾಡ್ತಾ ಇದ್ದೀನಿ ನೋಡಿ. ಇದು ಫುಲ್ ಕಂಪ್ಲೀಟ್ ಮಾಡಿ ನಾನು ರಿವರ್ಸ್ ಸೈಡಿಂದನೇ ಪೂರ್ತಿ ಕಂಪ್ಲೀಟ್ ಮಾಡಿದ್ದೀನಿ. 3 ಚೈನ್ಗಳನ್ನ ಹಾಕಿ ಲಾಕ್ ಹಾಕಿದ್ದೀನಿ. ಇಲ್ಲಿ 3 ಚೈನ್ ಅಂತ ಏನಿಲ್ಲ, ನೀವು ಬೇಸಿಕ್ ಇದು ಫಸ್ಟ್ ಸ್ಟಾರ್ಟಿಂಗಲ್ಲಿ ಯಾವ ಬೀಡ್ಸ್ನ ತೊಗೊಂಡಿರ್ತೀರಲ್ಲ ಆ ಬೀಡ್ಸ್ದು ಸೈಜ್ ಮೇಲೆ ಹೋಗುತ್ತೆ. ಇದು ಎಷ್ಟು ಚೈನ್ಗಳನ್ನ ಹಾಕಬೇಕು ಅನ್ನೋದು. ಇದು ದೊಡ್ಡದಾದರೆ ಇನ್ನೂ ಒಂದೊಂದು ಚೈನ್ ಎಕ್ಸ್ಟ್ರಾ ಹಾಕೊಂಡು ಮಾಡಿ, ಇನ್ನೊಂದು ಸ್ವಲ್ಪ ಚಿಕ್ಕದಾದರೆ 3 ಚೈನೇ ಸಾಕಾಗತ್ತೆ. ಅಷ್ಟು ಬಂದ್ರೇ ಆರ್ಚಸ್ ಚೆನ್ನಾಗಿ ಕಾಣಿಸೋದು. ಅದಕ್ಕಿಂತ ಕಮ್ಮಿ ಚೈನ್ಸ್ ಬಂದರೆ ಅಷ್ಟು ಲುಕ್ಕಾಗಿ ಕಾಣಿಸಲ್ಲ. ಇವಾಗ ನಾನು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ರಿವರ್ಸ್ ಸೈಡಿಂದನೇ ಮಾಡ್ತಾ ಇರೋದು. ಇವಾಗ ಇಲ್ಲಿ 3 ಚೈನನ್ನು ಹಾಕಿ ಲಾಕನ್ನು ಮಾಡ್ತಾ ಇದ್ದೀನಿ. ತುಂಬ ಟೈಟ್ ಆಗ್ತಾ ಇದೆ ಅಥವಾ ನಿಮಗೆ ಇದು ಕಂಜೆಸ್ಟೆಡ್ ಆಗಿ ಕಾಣಿಸುತ್ತೆ ಅಂದರೆ ಇನ್ನೂ ಒಂದು ಚೈನ್ ಅಥವಾ 5 ಚೈನ್ಗಳನ್ನು ಕೂಡ ನೀವು ಹಾಕ್ಕೊಂಡು ವರ್ಕನ್ನು ಮಾಡಿ. ಸ್ಟೆಪ್ ಇದೆ ಈ ರೀತಿ. ಬಟ್ ನೀವು ಚೈನ್ಸ್ ಮತ್ತು ಇದನ್ನೆಲ್ಲ ನಿಮ್ಮ ಬೀಡ್ಸಿಗೆ ತಕ್ಕಂಗೆ ನೀವು ಚೇಂಜ್ ಮಾಡ್ಕೋಬೇಕಾಗತ್ತೆ ನೋಡಿ. ಇಲ್ಲಿಗೆ ನನಗೆ ಎಂಡ್ ಆಯಿತು. ಎಂಡ್ ಆದ ನಂತರ ನಾನು ಈ ಬೀಡ್ಸ್ ಮೇಲೂ ಕೂಡ ನಾನು
ಒಂದೆರಡು ಚೈನ್ಗಳನ್ನ ಹಾಕ್ಕೊತೀನಿ, ಯಾಕಂದರೆ ಆರ್ಚಿಗೆ ಇಲ್ಲಿ ಜಾಗ ಆಗುತ್ತೆ. ಸೊ ನಾನು ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳಿ ನೋಡಿ, ಇಲ್ಲಿ ಸ್ಟಾರ್ಟಿಂಗಲ್ಲಿ ಒಂದು ಕಂಬ ಹಾಕಿ ಫಸ್ಟ್ 2 ಚೈನ್ ಹಾಕಿ ಆಮೇಲೆ ಕಂಬ ಶುರು ಮಾಡಿದ್ನಲ್ಲ, ಆ ಚೈನ್ ಹಾಕಿದ್ನಲ್ಲ ಅದ್ರ ಮೇಲೆ ನಾನು 3 ಚೈನನ್ನು ಹಾಕಿ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿ ನಾನು ಸೀದಾ ಸೈಡ್ಗೆ ಟರ್ನ್ ಮಾಡ್ಕೊತಿದ್ದೀನಿ ಸ್ಯಾರಿನ. ಇಲ್ಲಿ ದಾರ ಏನು ಕಟ್ ಮಾಡ್ತಿಲ್ಲ ನಾನು, ಹಾಗೆ ಸ್ಯಾರಿನ ಸೀದಾ ಸೈಡ್ಗೆ ಟರ್ನ್ ಮಾಡ್ಕೊತಾ ಇದ್ದೀನಿ. ಸೀದಾ ಸೈಡ್ಗೆ ಟರ್ನ್ ಮಾಡಿ ನಾನು ಇಲ್ಲಿಂದ ವರ್ಕನ್ನು ಶುರು ಮಾಡ್ತೀನಿ. ಇಲ್ಲಿ ಫಸ್ಟು ಒಂದು ಚೈನ್ನ ಹಾಕಿ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಹಾಕಾದ್ಮೇಲೆ ನಾನು 3 ಚೈನ್ನ ಹಾಕೊತಾ ಇದ್ದೀನಿ. 3 ಚೈನನ್ನು ಹಾಕಿ ಇಲ್ಲಿಗೆ ಲಾಕ್ ಮಾಡ್ತಾ ಇದ್ದೀನಿ. ನೋಡಿ, ಈ ಜಾಗದಲ್ಲಿ ನಾನು ಕುಚ್ಚನ್ನು ಕಟ್ಟಕ್ಕೋಸ್ಕರ ನಾನು ಖಾಲಿ ಬಿಟ್ಟಿದ್ದೀನಿ. ಈ 3 ಚೈನ್ ಏನಿದೆ ಅಲ್ಲ, ಆ ಜಾಗದಲ್ಲಿ ಕುಚ್ಚನ್ನು ಹಾಕೋದಕ್ಕೋಸ್ಕರ. ಇವಾಗ ಇಲ್ಲಿಂದ ನಾನು ಆರ್ಚಸ್ನ ಶುರು ಮಾಡ್ತೀನಿ. ಕ್ರೋಶಾ ಮೇಲೆ ದಾರ ಸುತ್ಕೊಳ್ಳಿ. ಈ ರೀತಿಯಾಗಿ ಇಲ್ಲಿ ನಾವು ಚೈನ್ಗಳನ್ನ ಹಾಕಿದ್ವಲ್ಲ, ಆ ಚೈನ್ ಒಳಗಡೆಯಿಂದ ದಾರ ತಗೊಂಡು ಬಂದು 2ರಿಂದ 1 ಮತ್ತೆ 2ರಿಂದ 1 ಮಾಡ್ಕೊಳ್ಳೋದು. ಎಷ್ಟು ಕಂಬಗಳು ಹಿಡಿಸುತ್ತೆ ಅಂತ ನೋಡ್ಕೊಳ್ಳಿ. ಎಷ್ಟು ಕಂಬಗಳು ಈಸಿಯಾಗಿ ಆಗುತ್ತೆ ಅಷ್ಟು ಕಂಬಗಳನ್ನ ಎಲ್ಲದಕ್ಕೂ ಫಸ್ಟ್ ಸ್ಟಾರ್ಟಿಂಗಲ್ಲಿ ನೀವು ಒಂದು ಲೆಕ್ಕದಲ್ಲಿ ಮಾಡಿಕೊಂಡಾಗ ನಿಮಗೆ ಐಡಿಯಾ ಬರುತ್ತೆ. ಆ ನಂತರ ಎಲ್ಲದಕ್ಕೂ ಅಷ್ಟೇ ಕಂಬಗಳನ್ನ ಹಾಕೊಂಡು ಹೋಗೋದು. ಈಗ ಇಲ್ಲಿ ನಾನು ಆರ್ಚಸ್ ಹಾಕಿದ್ಮೇಲೆ ಒಂದು 2 3 4 5 6 7 8 9 10 ಆಗಿದೆ. ಇನ್ನೊಂದು ಹಿಡ್ಸತ್ತೆ. ನಾನು ಇನ್ನೊಂದನ್ನು ಹಾಕ್ತಿದ್ದೀನಿ. ಇಲ್ಲಿ 11 ಕಂಬಗಳನ್ನ ಹಾಕಿ ನೋಡಿ, ಇಲ್ಲಿ ನಾನು ಲಾಕ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಲಾಕ್ ಮಾಡಿದ್ಮೇಲೆ ಮತ್ತೆ 3 ಚೈನನ್ನು ಹಾಕ್ತೀನಿ. ಮತ್ತೆ 3 ಚೈನನ್ನು ಹಾಕಿ ಈ ಪಕ್ಕದಲ್ಲಿರೋ 3 ಚೈನಿಗೆ ಲಾಕ್ ಮಾಡ್ತೀನಿ. ಈ 3 ಚೈನ್ ಏನಿದೆ ಅಲ್ಲಿಗೆ ನಾವು ಕುಚ್ಚನ್ನ ಕಟ್ತೀವಿ. ಹಾಕ್ತಾ ಅರ್ಥ ಆಗುತ್ತೆ ನಿಮಗೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಅನ್ಸಿದ್ರೆ ಒಂದೊಂದೇ ಸ್ಟೆಪ್ಪನ್ನು ನಿಧಾನಕ್ಕೆ ನೋಡ್ಕೊಂಡು ಮಾಡ್ಕೊಳ್ಳಿ, ಆವಾಗ ಈಸಿ ಅನ್ಸುತ್ತೆ. 3 ಆಗಿದೆ, 4 5 6 7 8 9 10 11 ಕಂಬಗಳನ್ನ ಹಾಕಿ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿ ಚೈನ್ಗಳನ್ನ ಹಾಕ್ಕೋಬೇಕು. 3 ಚೈನನ್ನು ಹಾಕಿ ಪಕ್ಕದ 3 ಚೈನ್ ಹಾಕಿರ್ತೀವಲ್ಲ ಅಲ್ಲಿಗೆ ನಾನು ಲಾಕ್ ಮಾಡ್ತಾ ಇದ್ದೀನಿ. ಈ ಚೈನ್ಗಳು ಹಾಕಿರೋ ಕಡೆ ನಾವು ಕುಚ್ಚನ್ನು ಹಾಕಬೇಕು. ನಾನು ಮೊದಲೇ ಹೇಳಿದಾಗೆ ಇಲ್ಲಿ ನಾನು ಗ್ರೀನ್ ಕಲರ್ ಕುಚ್ಚನ್ನು ಹಾಕ್ತಾ ಇದ್ದೀನಿ. ಇದೇ ರೀತಿ ಫುಲ್ ಈ ಆರ್ಚಸ್ನ ಕಂಪ್ಲೀಟ್ ಮಾಡಿ ಕುಚ್ಚನ್ನು ಕಂಪ್ಲೀಟ್ ಮಾಡಿ ಯಾವ ರೀತಿ ಬರುತ್ತೆ ಅಂತ ನೆಕ್ಸ್ಟ್ ತೋರಿಸ್ತೇನೆ. ಇದಕ್ಕೆ ಬೇಕಾದರೆ ನೀವು ಸ್ಟೋನ್ ಚೈನ್ ಹಾಕೋಬೋದು, ಬಟ್ ನಾನಿಲ್ಲಿ ಸ್ಟೋನ್ ಚೈನ್ ಹಾಕ್ತಿಲ್ಲ. ಏನಕ್ಕೆ ಅಂದರೆ ನನಗೆ ಕ್ರಿಸ್ಟಲ್ ಹೈಲೈಟಾಗಿ ಕಾಣಲಿ ಅಂತ ಹೇಳಿ ನಾನು ಸ್ಟೋನ್ ಚೈನ್ನ ಯೂಸ್ ಮಾಡ್ತಾ ಇಲ್ಲ. ಇಷ್ಟೇ ಸಿಂಪಲ್ಲಾಗಿ ಇದೇ ರೀತಿ ಕಾಣಲಿ ಅಂತ ಹೇಳಿ ಇಲ್ಲಿ ಗ್ರೀನ್ ಕುಚ್ಚನ್ನು ಹಾಕ್ತೀನಲ್ಲ, ಅದು ಇನ್ನೂ ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಹಾಗಾಗಿ ನಾನು ನೆಕ್ಸ್ಟು ಇದು ಕಂಪ್ಲೀಟ್ ಮಾಡಿಬಿಟ್ಟು ಯಾವ ರೀತಿ ಬರುತ್ತೆ ಅಂತ ನಿಮಗೆಲ್ಲರಿಗೂ ತೋರಿಸ್ತೀನಿ. ನೋಡಿ, ನಾನಿಲ್ಲಿ 127 ದಾರ ಹಾಕಿ ಕುಚ್ಚನ್ನು ಕಟ್ಟಿದ್ದೀನಿ. ಇದು ಪೂರ್ತಿಯಾಗಿ ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ. ಫ್ರೆಂಡ್ಸ್, ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.